ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬರೀ ಒಂದು 4 ತಿಂಗಳ ಗಾಡಿದು ಒಂದು ಬಜಾಜ್ ಮ್ಯಾಕ್ಸಿಮೋ ಅಂದರೆ ಆಟೋ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ವೀಕ್ಷಕರೇ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲೇ ಮುಂದೆ ಆಗಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕಾಲ್ ಮಾಡೋಕೋಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಯಾವುದಾದ್ರು ಸೇಲಿಗಿತ್ತಂದರೆ ಮಾತ್ರ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಮತ್ತೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಪುನಃ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಆದರೆ ಈ ವಿಡಿಯೋಕ್ಕೆ ಒಂದು ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ, ಗಾಡಿ ಏನು ರೇಟಲ್ಲಿ, ಮತ್ತು ಅವರು ಲೋಕಲ್ ಅವರ ಊರಿಂದ ಲೋಕಲ್ ಯಾರು ಇದ್ದರೆ ಲೋನ್ ಕಂಟಿನ್ಯೂಸ್ ಆಗಿ ಕೊಡ್ತಾರಂತೆ. ಒಂದು ಸಲ ಅದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರಿಗೆ ಸ್ಕ್ರೀನ್ ಮೇಲೆ ಸಹ ಬರ್ತಿರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದು ಯಾವ್ದು ಆಟೋ ಕಳಿಸಿರೋದು ಸರ್? ಬಜಾಜಾ? ಹಾಂ, ಬಜಾಜ್ ಸರ್. ಹಾಂ. ಬಜಾಜಲ್ಲಿ ಯಾವುದದು? ಬಜಾಜ್ CNG ನಾ? ಹಾಂ ಸರ್. ಓಕೆ, ಮಾಡಲ್ ಎಷ್ಟದು? ಮಾಡಲು ಮೊನ್ನೆ ಸರ್ 3 ತಿಂಗಳು 23 3 ತಿಂಗಳು ಗಾಡಿ. ಈ 3ನೇ ಕಂತು ಕಟ್ಟಬೇಕು ಇನ್ನು ಇವಾಗ 15ನೇ ತಾರೀಕು ನಾಳೆ. ಓ, ಅಂದರೆ 3 ತಿಂಗಳಾಗಿದೆ ಗಾಡಿ ಒಂದು? ಹಾಂ ಸರ್, ನನಗೆ ಹುಷಾರಿಲ್ಲ, ಹಾಸ್ಪಿಟಲ್ ಸೇರ್ಕೊಂಡು ಹಂಗಾಗಿ ಕೊಡ್ತಾ ಇದ್ದೀನಿ. ಓಕೆ, ಅಂದರೆ ಸಿಂಗಲ್ ಓನರ್ ಆಗೈತೆ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ದಾವೆ? ಎಲ್ಲ ರನ್ನಿಂಗ್. ಗಾಡಿ ಎಷ್ಟು ಹೊಡಿದೆ ಈಗ? ಅದರಲ್ಲಿ ಹಾಕಿದ್ದೀನಿ 1600 ಕಿಲೋಮೀಟರ್ನ ಓಡಿದೆ ಅಷ್ಟೇ. ಅಷ್ಟೇನಾ? ಒಂದು ಸರ್ವಿಸ್ ಆಗಿದೆ ಸರ್ ಮೊನ್ನೆ. ಓಕೆ, ಇದು PNG ಅಲ್ಲ CNG ಅಂದ್ರಲ್ಲ, ಪೆಟ್ರೋಲ್ ಇದೆಯಾ ಅದರಲ್ಲಿ? ಹಾಂ, ಅದರಲ್ಲಿ 1.5 ಲೀಟ್ರ್ 2 ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಇತ್ತು ಎಮರ್ಜೆನ್ಸಿಗೆ. ಎಮರ್ಜೆನ್ಸಿ ಸರ್. ಓಕೆ, CNGಗೆ ಏನು ಬರುತ್ತೆ ಸರ್ ಮೈಲೇಜ್ ಇದು? CNGಗೆ 40 ಹೇಳಿದ್ದಾರೆ ಸರ್. ಶೋರೂಮಿಂದ 40 ಹೇಳಿದಾರಾ? ಹಾಂ ಸರ್. ನೀವು ಹೊಡೆದಿರೋದೇನಾದರೂ ಏನೋ ಅಂದಾಜು ಇದೆಯಾ? ಹಾಂ, 36 38ರವರೆಗೂ ಬರ್ತದೆ. ಹಾಂ. 1 kg? ಹಾಂ, ಸ್ವಲ್ಪ ಈಗ ಬಾಡಿ ಕಟ್ಸಿದೀವಲ್ಲ, ಹಾಂ. ಸ್ವಲ್ಪ ಹಿಂಗೆ ವೆಯ್ಟ್ ಅನ್ನಂಗೆ ಐತಾ, ಹಾಂ. ಎಲ್ಲ ಟಾಪ್ ಕಟ್ಸಿರೋದು. ಓಕೆ. ಸ್ವಲ್ಪ ಡ್ರಾಪ್ ಆಗ್ತದೆ. ಓಕೆ, ಅಂದರೆ ಇದು ಎಷ್ಟು kg ಇಳಿಸುತ್ತೆ ಒಂದು ಸತಿ ಫುಲ್ ಮಾಡಿಸಿದ್ರೆ? 5.5 6 kg ಹೇಳಿದ್ದಾರೆ ಸರ್. 6 kg ಲಾಸ್ಟು? ಹಾಂ ಸರ್. ಓಕೆ, 6 kgಗೆ ಒಂದು 150ರಿಂದ 200 ಕಿಲೋಮೀಟ್ರ್ ಒಳಗೆ ಹೋಗುತ್ತಾ? ಹಾಂ ಸರ್, 180 ಕಿಲೋಮೀಟ್ರು ಅವರೇಜು, 200 ಹಾಂ. ಕಿಲೋಮೀಟ್ರ್ ಒಳಗೆ. ಹಾಂ. ಮೀಡಿಯಮ್ ಆದರೆ 200 ಬರ್ತದೆ. ಓಕೆ. ಲೋಡ್ ಬಿತ್ತಂದ್ರೆ ಸ್ವಲ್ಪ ಡ್ರಾಪ್ ಆಗುತ್ತೆ. ಹಾಂ. ಹಾಂ. ಮೊತ್ತ ಒಂದು 30 ಅಂತೂ ಬರುತ್ತೆ ಮೈಲೇಜು? 35 ಮೇಲೆ ಸರ್ ಹ್ಞೂ. ಪಕ್ಕ. ಓಕೆ, ಬಾಡಿ ಎಲ್ಲ ಕಟ್ಸಿದ್ರಾ ನೀವೇನಾ? ಹಾಂ ಸರ್, ರಾಣಿಬೆನ್ನೂರಿಗೆ ಬಾಡಿ ಕಟ್ಸಿದ್ದು 23,000. ಓಕೆ, ಹಂಗಾರೆ ಗಾಡಿದೇನು ಕೆಲಸ ಇಲ್ಲ? ಏನೇನಿಲ್ಲ ಸರ್, ನನಗೆ ಹುಷಾರಿಲ್ಲದಕ್ಕೋಸ್ಕರ ನಿನ್ನ 3ನೇ ತಿಂಗಳು ಕಂತು ನಾಳೆ ಕಟ್ಟಬೇಕು 15ನೇ ತಾರೀಕು. ಓಕೆ. 170 ಡೌನ್ ಪೇಮೆಂಟ್ ಕಟ್ಟಿದ್ದೀನಿ ಸರ್. ಹಾಂ. 1.5 ಲೋನ್ 320 ಆನ್ ರೋಡ್ ಗಾಡಿ ರೇಟ್ ಸರ್. ಹಾಂ. 170 ಕಟ್ಟಿದ್ದೀನಿ. 1.5 ಲೋನಲ್ಲಿ 3ನೇ ಕಂತು ಇವಾಗ ನಾಳೆ ಕಟ್ಟಬೇಕು ಸರ್. ತಿಂಗಳಿಗೆ 6,000 ರೂಪಾಯಿ ಕಂತು ಸರ್. ಓಕೆ. ನಾಳೆ ಕಟ್ಟಿದರೆ 18,000 ರೂಪಾಯಿ ಲೆಸ್ ಆಗುತ್ತೆ ಸರ್. 3 ವರ್ಷಕ್ಕೆ EMI ಹಾಕಿದ್ದೀನಿ ಸರ್. ಹಾಂ. 1.5 ಲಕ್ಷಕ್ಕೆ. ಓಕೆ. ಹಾಂ ಸರ್. ಈಗ ಲೋನ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀರಾ, ಹಿಂಗದು? ಹೆಂಗಾದರೂ ಸರಿ ಸರ್. ಅಂದರೆ ಕಸ್ಟಮರ್ ಯಾವ ಥರ ಬಂದರೂ ಆ ಥರ? ಹೌದು. ಆದರೆ ಈಗ ನಿಮ್ಮ ಲೋಕಲ್ ಬಂದರೆ ಯಾರನ್ನು ಕೊಡ್ತೀರೋ ಅಥವಾ ಆಲ್ ಓವರ್ ಕನ್ನಡದಿಂದ ಯಾರು ಬಂದರೆ ಕೊಡ್ತೀರಾ ಲೋನ್ ಕಂಟಿನ್ಯೂ? ಆಲ್ ಓವರ್ ಕರ್ನಾಟಕ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಕ್ಲೋಸ್ ಮಾಡಿ ಕೊಟ್ಟರೆ ವಾಸಿ. ಹಾಂ. ಕ್ಲಿಯರ್. ಹಾಂ ಸರ್. ನಿಮ್ಮ ಲೋಕಲ್ ಬಂದರೆ? ಹಾಂ, ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡು ಹಾಂ. ಮಾಡ್ಕೊಳಕ್ಕೆ ನಮ್ಮ ಹತ್ರ ಇರ್ತಕ್ಕಂಥ ಯಾರಾದರೂ ಆದರೆ ಓಕೆ, ಲೋನ್ ಕಂಟಿನ್ಯೂ ಆದರೆ ಎಷ್ಟು ಕೊಡ್ಬೇಕು ಹ್ಯಾಂಡ್ ಕ್ಯಾಶು? 170 ಕಟ್ಟಿದ್ದೀನಿ ಸರ್. ಹಾಂ. ಒಂದು 23,000 ರೂಪಾಯಿ ಟಾಪ್ ಕಟ್ಟಿದ್ದೀನಿ. ಅದನ್ನು ಬಿಡ್ತೀನಿ, ಲೆಸ್ ಮಾಡ್ತೀನಿ. ಹಾಂ. 170 ಲೀಟ್ರದ್ರಾಗೆ ಸ್ವಲ್ಪ ವೇರಿಯೇಷನ್ ಮಾಡಿ ವ್ಯವಹಾರಕ್ಕೆ ಬಂದರೆ ಬಿಡ್ತೀನಿ. ಓಕೆ, ನೀವು ಕಟ್ಟಿರೋ ಡೌನ್ ಪೇಮೆಂಟಲ್ಲೂ ಇನ್ನೂ ಕಡಿಮೆ ಮಾಡಿಕೊಡ್ತೀರಾ ಮತ್ತು ಟ್ಯಾಪ್ ಕಟ್ಸಿರೋದು ನೀವೇನು ಕೇಳೋದು? ಅದನ್ನು ಲೆಸ್ ಮಾಡ್ತೀನಿ ಸರ್. ಹಾಂ.
ಅಂದರೆ ಆವ್ರೇಜ್ ಒಂದು 1.5 ಕೊಟ್ಟರು ಬಿಡ್ತೀರಾ? ಇಲ್ಲ ಅಷ್ಟೊಂದು ಕಮ್ಮಿ ಇಲ್ಲ ಸರ್, ಹಾಂ ಒಂದು 10,000 ರೂಪಾಯಿ ಒಳ ಅಷ್ಟೇ. ಅದು ಆಗಲ್ಲ. ಹಾಂ ಅಲ್ಲಿಗೆ 23 ಒಂದು 10,000 ರೂಪಾಯಿ 33,000 ರೂಪಾಯಿ ಬೀಳುತ್ತೆ. ಓಕೆ. ಫುಲ್ ಕ್ಯಾಶ್ ಯಾರನ್ನ ಬಂದರೆ ಲೋನ್ ಎಷ್ಟೈತೆ ಅದು ಅಮೌಂಟು ಮತ್ತು ನೀವು ಹೇಳಿರೋ ಪೇಮೆಂಟ್ಗೆ ಕ್ಲಿಯರ್ ಮಾಡಿಕೊಡ್ತೀರಾ? ಓಕೆ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಸರ್, ಇದೇ ನಮ್ಮ ವಾಟ್ಸಪ್. ಸರಿ ಸರ್, ಆಯಿತು. ಥ್ಯಾಂಕ್ ಯು.